ನಾನು ನನ್ನ ಬೆಸ್ಟ್ ಫ್ರೆಂಡಿಗೆ ಮೊಟ್ಟೆ ಹೊಡಿಯೋಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ಮೇನ್ ರೋಡಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಣ್ಣ. ಲೈಫಲ್ಲಿ ಫಸ್ಟ್ ಟೈಮ್ ಏನೋ ಕೆಲಸ ಮಾಡ್ತಾ ಇದ್ದೀನಿ. ಆದಮೇಲೆ ಇಲ್ಲಿದ್ದು ಪರ್ಫ್ಯೂಮ್ ಹಿಂಗೆ ಬಿದ್ದು ಠಮ್ ಅಂತು. What is up fam? Hi, so welcome back to my new vlog guys. ನಾನು ಇವತ್ತು ಬೆಳಗ್ಗೆ ಜಿಮ್ಗೆ ಹೋಗಿ ವಾಪಸ್ ಬಂದು ಈಗ ವ್ಲಾಗ್ನ ಶುರು ಮಾಡಿದ್ದೀನಿ. ಆ್ಯಂಡ್ ಈಗ ನಾನು ನಮ್ಮ ಅಂಗಡಿ ಇದೆಯಲ್ಲ ಅಲ್ಲಿಗೆ ಹೋಗಬೇಕು. ಇನ್ಸ್ಟಾಗ್ರಾಮ್ ನಡೀತಾ ಇದೆಯಲ್ಲ ಶಾಪ್, ಅಲ್ಲಿಗೆ ಹೋಗಬೇಕು. ಅದಕ್ಕೆ ಮುಂಚೆ ಕಾರ್ ಹತ್ತದೆ. ನೆನ್ನೆ ರಾತ್ರಿಯಿಂದ ಈ ಲೈಟ್ ಇದೆ ನೋಡಿ, ಈ ಲೈಟ್ ಉರಿತಾನೇ ಇದೆ. ಏನು ಫುಲ್ ಕಾರ್ ಆಫ್ ಮಾಡಿ ಹೋದ್ರೂ ಲೈಟ್ ಉರಿತಾನೆ ಇದೆ. ಅದಕ್ಕೆ ಕಾರ್ ಇದು ಯಾರು ಇದ್ದಾರೆ ಅವ್ರು ಓನರ್ಗೆ ಕಾಲ್ ಮಾಡಿ ಕೇಳಿದೆ. ಅಂದರೆ ಇದು ಬಂದು ನಾನು ಹೇಳ್ದಂಗೆ ನನಗೆ ಮೆಕ್ಯಾನಿಕ್ ಅವರು ಕೊಟ್ಟಿರೋದು ಯೂಸ್ ಮಾಡೋಕ್ಕೆ ಕಾರ್. ಇದು ನನ್ನ ಕಾರ್ ರೆಡಿ ಆಗೋವರೆಗೂ ಇದಕ್ಕೇನು ಮಾಡೋದು ಅಂತ ಕೇಳಿದ್ರೆ ವೈರ್ನೇ ಕಟ್ ಮಾಡಿಬಿಡಿ ಪರವಾಗಿಲ್ಲ ಅಂದರು. ಸೊ ಅದಕ್ಕೀಗ ಎಲ್ಲಿ ಏನು ವೈರ್ ಕಟ್ ಮಾಡೋದು ನೋಡ್ತಾ ಇದ್ದೀನಿ. ಎಲ್ಲಿ ಏನು ಕಟ್ ಮಾಡೋದು ಗೊತ್ತಾಗ್ತಾ ಇಲ್ಲ ಗೈಸ್ ನನಗೆ. ಇದೇನೋ ಕನೆಕ್ಟ್ ಆಗಿರುತ್ತಾ? ಗೈಸ್ ಆನು ಆಫ್ ಇಲ್ಲೇ ಇದೆಯಲ್ಲ ಬಟನ್ನು. ನೋಡಿ ಸ್ಕ್ರೀನು ಬಂದು ಆನು ಆಫ್. ನಂದು ಆನು ಆಫ್ ಬಟನ್ ಇಲ್ಲಿದೆ. ನನ್ನ ಕಾಲಲ್ಲಿ ಪ್ರೆಸ್ ಆಗ್ಬಿಟ್ಟು ಆನ್ ಆಗಿಬಿಟ್ಟಿದೆ. ಇಡೀ ನೈಟ್ ಆನೇ ಇದೆ. ಲೈಟ್ ಆಫ್ ಮಾಡೋದು ಎಲ್ಲಿ ಅಂತ ಗೊತ್ತಾಗಲಿಲ್ಲ. ವೈರ್ ಹಿಡಿತಾ ಇದ್ದೀನಿ ನಾನು. ಈಗ ಫೈನಲಿ ಸಿಕ್ತು ಆನು ಆಫ್. ಫ್ಯಾಮ್ಸು ಶ್ರೀ ಮನೆ ಹತ್ರ ಬಂದಿದ್ದೆ ಆ್ಯಕ್ಚುಲ್ ಆಗಿ. ಅವಳು ಎಡಿಟ್ ಮಾಡಿದ್ಲು ಒಂದು ಬ್ಲಾಗ್ನ, ಅದೊಂದು ಚೆಕ್ ಮಾಡು ಸ್ಯಾಮ್ ಅಂತ ಹೇಳಿದ್ಲು. ಅದಕ್ಕೆ ಬಂದಿದ್ದೆ. ಈಗ ನಾನು ಶಾಪ್ ಹತ್ರ ಹೋಗ್ತಾ ಇದ್ದೀನಿ. ಬಿಕಾಸ್ ಇವತ್ತು ಶಾಪಲ್ಲಿ ಕ್ಯಾಮ್ರಾ ಹಾಕ್ಸ್ತಾ ಇದ್ದೀನಿ. ಸೊ ನಾನು ಇರಲೇಬೇಕಲ್ಲಿ. ಯಾವ ಥರ ಎಲ್ಲಿ ಪ್ಲೇಸ್ ಮಾಡಬೇಕು ಕ್ಯಾಮ್ರಾ ಅಂತ ನಾನು ಹೇಳಬೇಕು. ಅದಕ್ಕೆ ಹೋಗ್ತಾ ಇದ್ದೀನಿ. ಸಾಯಿಲ್ ಸಂಜೆ ಅಲ್ಲಿ ಇದ್ದಾರೆ ಅನಿಸುತ್ತೆ ನನ್ನ ಪ್ರಕಾರ. ಸಾಯಿಲ್ ಹೋದ ಬೆಳಗ್ಗೆದ್ದು, ಸಂಜೆ ಅದೇನೋ ಗೊತ್ತಿಲ್ಲ. ಸೊ ನಾನು ಹೋಗಿ ಅಲ್ಲಿ ಚೆಕ್ ಮಾಡಲೇಬೇಕು. ಸೊ ಅದಕ್ಕೆ ಈಗ ಜಿಮ್ ಮುಗಿಸ್ಕೊಂಡು ಏನೋ ತಿಂದಿಲ್ಲ, ಪ್ರೋಟೀನ್ ಕುಡಿದ್ಬಿಟ್ಟು ಡೈರೆಕ್ಟಾಗಿ ಹೋಗ್ತಾ ಇದ್ದೀನಿ. ಆಮೇಲೆ ಬಂದಮೇಲೆ ತಿನ್ನಬೇಕು. ಸೊ ದಿನ ಇದೇ ಆಗೋಯ್ತು ಗೈಸ್. ಲೆಟ್ಸ್ ಸಿ ಗೈಸ್, ಐ ಆಮ್ ಸೂಪರ್ ಎಕ್ಸೈಟೆಡ್. ನಾನು ನನ್ನ ಟೈಮ್ ಎಲ್ಲ ಜಾಸ್ತಿ ಇನ್ವೆಸ್ಟ್ ಮಾಡ್ತಿರೋದು ಈ ಬಿಸ್ನೆಸ್ ಬಿಲ್ಡ್ ಮಾಡೋಕ್ಕೇನೆ ಈಗ ಸದ್ಯಕ್ಕೆ. ಬಿಕಾಸ್ ಒಂದು 2 ತಿಂಗಳು ಇನ್ನೊಂದು ವಾರ ಗೈಸ್, ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಒಂದು ವಾರದಲ್ಲಿ ಬಿಸ್ನೆಸ್ ಬಿಲ್ಡ್ ಆಗಿಬಿಡುತ್ತೆ. ಐ ಮೀನ್ ಶಾಪ್ ಓಪನ್ ಆಗಿಬಿಡುತ್ತೆ. ಓಪನ್ ಆದಮೇಲೆ ನನ್ನ ಪಾಡಿಗೆ ನಾನು ವ್ಲಾಗ್ ಮಾಡ್ಕೊಂಡಿಲ್ಲ, ದೂರ ದೇಶಾಂತರ ಹೋಗ್ಬಿಡ್ತೀನಿ. Please give me paisa. ಸೊ ಫೈನಲಿ ಲೊಕೇಶನ್ ರೀಚ್ ಆಗಿದ್ದೀನಿ, ನಮ್ಮ ಸ್ಟುಡಿಯೋ. ಆ್ಯಂಡ್ ಐ ಮೀನ್ ಸ್ಟುಡಿಯೋ ಅಂತೀನಿ, ನಮ್ಮ ಶಾಪ್. ಈಗ ಎಲ್ಲ ಎಕ್ವಿಪ್ಮೆಂಟ್ಸ್ ಬಂದಿದೆ. ಸೊ ಇದು DVR ಬಾಕ್ಸಾ? ಇದ್ರೊಳಗೆ ಎಲ್ಲ ಇದೆ, ರ್ಯಾಕ್ ಗೈಸ್. ಸೊ ಇಷ್ಟೆಲ್ಲ ಪ್ರಾಡಕ್ಟ್ಸ್ನ ತಂದಿದ್ದಾರೆ. ಇದಲ್ವ ಕ್ಯಾಮ್ರಾ? ಇದು ಕ್ಯಾಮ್ರಾ, ಇದು DVR ಮತ್ತು ಬಾಕ್ಸು, ಮಾನಿಟರು. ಇಲ್ಲ ಮಾನಿಟರು, ಇಲ್ಲಿ ಮಾನಿಟರು. ಸೊ ಈಗ ನೋಡೋಣ ಹೆಂಗೆ ಫಿಕ್ಸ್ ಮಾಡ್ತಾರೆ ಅಂತ. ಐ ಆಮ್ ಸೂಪರ್ ಎಕ್ಸೈಟೆಡ್. ಸ್ಟಾರ್ಟ್ ಗೈಸ್. ಸೊ ಫಸ್ಟು ಈ ಬಾಕ್ಸ್ನಲ್ಲಿ ಫಿಕ್ಸ್ ಮಾಡ್ತಾರೆ. ಸೊ ಇದೇ ಕ್ಯಾಮ್ರಾ ಇವಾಗ ಪ್ಲೇಸ್ ಆಗೋದು ನಮಗೆ. ಮತ್ತು 3 ಕ್ಯಾಮ್ರಾ ಇರುತ್ತೆ ಅನ್ಸುತ್ತಲ್ಲ, 1 2 3. ಇದು ಇನ್ನೊಂದು ಫಿಕ್ಸ್ ಕ್ಯಾಮ್ರಾ. ಏನಿದು? ಡೂಮ್ ಕ್ಯಾಮ್ರಾ. ಸೊ ಈಗ ಇಷ್ಟು ನಡೀತಿದೆ. ನಾವು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದು ಮಿಕ್ಕಿದ ಬ್ಲಾಗ್ ಮಾಡ್ತೀನಿ ಗೈಸ್. ಸೊ ನಮ್ಮ ಇನ್ಸ್ಟಾಗ್ರಾಮಿಂದ ನಾವು ಬಂದಿರೋದು ಹೋಟ್ಲಿಗೆ ಊಟ ಮಾಡೋಕ್ಕೆ. ಸೊ ಹೊಟ್ಟೆ ಹಸ್ವಾಗ್ತಿತ್ತು. ಬೆಳಗಿನ ಏನು ತಿಂದಿರಲಿಲ್ಲ, ಪ್ರೋಟೀನ್ ಕುಡ್ದಿತ್ತು ಅಷ್ಟೇ. ನಾವು ಬಾಯ್ಸೂ ತಿಂದಿರಲಿಲ್ಲ, ಅದಕ್ಕೆ ಇಲ್ಲೇ ಬಂದಿದ್ದೀವಿ ತಿನ್ನೋಕ್ಕೆ. ನೆನ್ನೆನೂ ಹಂಗೆ ಆಯಿತು, ಇವತ್ತು ಹಂಗೆ ಆಯಿತು. ನಮ್ಮ ಸಿಸಿದು ದೋಸೆ ಬಂದು ಖಾಲಿ ಮಾಡ್ಬಿಟ್ಟ. ನಮ್ಮ ಟುಮ್ ಇದನ್ನು ಆರ್ಡರ್ ಮಾಡಿದ್ದಾನೆ. ನಾನು ಚೂರು ಇದರಲ್ಲೇ ತಿಂದ್ಬಿಡ್ತೀನಿ ಗೈಸ್. ಸೊ ಬಾಯ್ಸ್ ತಿಂತಾ ಇದ್ದಾರೆ, ನಾನೇನು ಆರ್ಡರ್ ಮಾಡಿಲ್ಲ. ಬಿಕಾಸ್ ಮನೆಗೆ ಹೋಗಿ ನಾನು ನನ್ನ ಡಯಟ್ ಹೇಳಿದ್ದೀನಿ ಅಮ್ಮಗೆ, ಅದು ತಿನ್ನಬೇಕು. ಸೊ ಅದಕ್ಕೆ ಚಪಾತಿ ಒಂಚೂರು ತಿಂದೆ ಅಷ್ಟೇ. ಇದು ಏನಾಗಿದೆ ನೋಡೋಕೆ ಬಂದಿದ್ದೀನಿ. ಕ್ಯಾಮ್ರಾ ಫಿಕ್ಸ್ ಆಗ್ತಿದೆ. ಬಟ್ ಐ ಜಸ್ಟ್ ವಾಂಟೆಡ್ ಟು ಸೇ ಕ್ಯಾಮ್ರಾಸ್ ಆರ್ ರಿಯಲಿ ಇಂಪಾರ್ಟೆಂಟ್. ಏನೇ ಆದರೂ ನೀವೇನೋ ಬಿಸ್ನೆಸ್ ಪ್ಲ್ಯಾನ್ ಮಾಡ್ತಿದ್ರೆ, ಇಲ್ಲ ನಿಮ್ಮ ಮನೆಯೇ ಆದರೂ ಕ್ಯಾಮ್ರಾಸ್ ಆರ್ ರಿಯಲಿ ಇಂಪಾರ್ಟೆಂಟ್. ಒಂದು ಕ್ಯಾಮ್ರಾ ಸೇಫ್ಟಿಗೆ ಹಾಕ್ಸ್ಕೊಂಡಿರಿ. ಕ್ಯಾಮ್ರಾ ಇದ್ದರೆ ಯಾರೇ ತಪ್ಪು ಮಾಡೋಕ್ಕೆ ಬಂದವ್ರಿಗೂ ಒಂದು ಭಯ ಇರುತ್ತೆ. ಆ್ಯಂಡ್ ನಿಮಗೂ ಒಂದು ಕಾನ್ಫಿಡೆನ್ಸ್ ಇರುತ್ತೆ ನಿಮ್ಮ ಶಾಪಲ್ಲಿ ಇಲ್ಲ ನಿಮ್ಮ ಮನೇಲಿ. ಸೊ ಮನೇಲಾದರೆ ಪೆಟ್ಸ್, ನಿಮ್ಮ ನಾಯಿ, ಅದಕ್ಕೋಸ್ಕರ ಕ್ಯಾಮ್ರಾ ಹಾಕ್ಸ್ಕೊಂಡು ಇಟ್ಟಿರಬೇಕು. ಆ್ಯಂಡ್ ನಿಮ್ಮ ಮನೇಲಿ ವಯಸ್ಸಾಗಿರೋರು ಇದ್ದಾರೆ ಅಂದರೆ ಅವ್ರ ಮೇಲೆ ಒಂದು ಕಣ್ಣಿಡೋಕ್ಕೆ ಒಂದು ಕ್ಯಾಮ್ರಾ ಇದ್ದರೆ ಇನ್ನೂ ಬೆಟರ್ ಅದು. ಸೊ ನಾನು ಇವತ್ತು ಕ್ಯಾಮ್ರಾ ಹಾಕ್ಸ್ತಿರೋದು ಯಂತ್ರ ಟೆಕ್ನೋ ಸೊಲ್ಯೂಷನ್ ಅವ್ರ ವೆಬ್ಸೈಟ್ ಇದೆ ನೋಡಿ. ಸೊ ಎಲ್ಲ A1 ಕ್ವಾಲಿಟಿನ ತರಿಸಿದ್ದೀನಿ. ಬಿಕಾಸ್ ಏನೇ ಆದರೂ ಇದ್ರಲ್ಲಿ ಕಾಂಪ್ರಮೈಸ್ ಮಾಡಬಾರ್ದು. ಮೇನ್ ಮೂಮೆಂಟ್ಸಲ್ಲಿ ಕ್ಯಾಮ್ರಾನೇ ವರ್ಕ್ ಆಗ್ತಿರೋ ಅಂತ ನಿಮಗೆ ಗೊತ್ತಾದರೆ ತುಂಬ ಬೇಜಾರಾಗ್ಬಿಡುತ್ತೆ. ತಪ್ಪಾಗಿರೋ ಕ್ವಾಲಿಟಿ ತೊಗೊಂಡು, ಅಂದರೆ ಒಳ್ಳೆ ಕ್ವಾಲಿಟಿ ಇರೋ ಪ್ರಾಡಕ್ಟ್ಸ್ನ ತೊಗೊಂಡೇ ಇನ್ಸ್ಟಾಲ್ ಮಾಡಿಸ್ಬೇಕು. ಸೊ ಯಂತ್ರ ಟೆಕ್ನೋ ಸೊಲ್ಯೂಷನ್ ಅವರು ಈ ಬ್ರ್ಯಾಂಡಿಗೆ ಅಥರೈಸ್ಡ್ ಡೀಲರ್ಸು. ದೀಸ್ ಪೀಪಲ್ ಆರ್ ಇನ್ಸ್ಟಾಲಿಂಗ್ ಕ್ಯಾಮ್ರಾಸ್ ಫ್ರಮ್ 9 ಇಯರ್ಸ್ ಅಲ್ಲ, 9 ಇಯರ್ಸಿಂದ ಇನ್ಸ್ಟಾಲ್ ಮಾಡ್ತಿದ್ದಾರೆ ಇನ್ ಬ್ಯಾಂಗ್ಳೂರ್. ಸೊ ಯೂಶಲ್ ಆಗಿ ಇನ್ಸ್ಟಾಲ್ ಮಾಡೋದು ಕ್ಯಾಮ್ರಾಸ್ನ ಒಂದು ದೊಡ್ಡ ಪ್ಲೇಸಸಲ್ಲಿ ಮತ್ತು ಮನೆಯಲ್ಲೂ ಮಾಡ್ತಾರೆ. ಮನೆ, PG, ಹೋಟೆಲ್ಲು, ರೆಸಾರ್ಟ್ಸು, ಇಂಡಸ್ಟ್ರೀಸು, ಪ್ಲ್ಯಾಂಟ್ಸು, ಈ ಕಡೆ ಜಾಗದಲ್ಲೆಲ್ಲ ಕ್ಯಾಮ್ರಾಸ್ನ ಇನ್ಸ್ಟಾಲ್ ಮಾಡ್ತಾರೆ. ಯಂತ್ರ ಟೀಮ್ದು ಬೆಸ್ಟ್ ಪಾರ್ಟ್ ಏನು ಅಂದರೆ ಅವ್ರು ಟೆಕ್ನಿಷಿಯನ್ಸ್ಗೆಲ್ಲ ಟ್ರೈನ್ ಮಾಡಿರ್ತಾರೆ.
ಸೊ ಅವರು ಮನೆಗೆ ಬಂದು ಅಂದರೆ ಸೈಟಿಗೆ ಬಂದು ಫಸ್ಟ್ ಚೆಕ್ ಮಾಡ್ತಾರೆ ಏನೇನು ಬೇಕಾಗುತ್ತೆ, ಕೇಬಲ್ಸ್ ಎಷ್ಟು ಬೇಕಾಗುತ್ತೆ, ಎಷ್ಟು ಕ್ಯಾಮ್ರಾ ಫಿಕ್ಸ್ ಮಾಡಬೇಕು ಅಂತೆಲ್ಲ. ಸೊ ಅದಾದಮೇಲೆ ಅವ್ರು ಮೆಟೀರಿಯಲ್ನ ತೊಗೊಂಬಂದು ಫಿಕ್ಸ್ ಮಾಡ್ತಾರೆ. ಸರ್ ಈಗ ಯಾರು ಕ್ಯಾಮ್ರಾ ಸ್ಟಾಪ್ ಆಗೋದ್ರೆ ಏನು ಯಾರು ಕಾಲ್ ಮಾಡಬೇಕು? ನಿಮ್ಗೆ ಕಾಲ್ ಮಾಡ್ಬೋದಾ? ನಮ್ಗೆ ಕಾಲ್ ಮಾಡ್ಬೋದು ಸರ್. 24/7 ನಮ್ಮದು ಅವೈಲಬಲ್ ಐತಿ. ಅಂದರೆ ನೈಟ್ ಮಾಡಿದ್ರು ಬಂದು ಸರ್ವಿಸ್ ಮಾಡ್ತೀರಾ? ಏನು ಮಾಡಬೇಕು ಅಂತ ಹೇಳ್ತಾರೆ, ನಮ್ಮ ಕೈಲಾಗಿಲ್ಲ ಅಂದರೆ ಅವ್ರು ಬಂದು ನಮ್ಗೆ ಮಾಡಿಕೊಡ್ತಾರೆ. ನೀವೇನಾದರೂ 4 ಕ್ಯಾಮ್ರಾ 4ಕ್ಕಿಂತ ಜಾಸ್ತಿ ಕ್ಯಾಮ್ರಾ ಹಾಕ್ಸೋಗಿದ್ರೆ ಕೆಳಗೆ ಕೊಟ್ಟರೆ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ನೀವು ಬೇಕಿದ್ದರೆ ನಿಮ್ಮ ಮನೆಗೆ ಇಲ್ಲ ಆಫೀಸ್ಗೆ ರೆಸಾರ್ಟ್ಗೆ ಎಲ್ಲೇ ಇದ್ದರೂ ಕ್ಯಾಮ್ರಾ ಫಿಕ್ಸ್ ಮಾಡಿಸ್ಕೋಬೋದು. ಆ್ಯಂಡ್ ಪ್ರಮೋಷನ್ ಮಾಡ್ತಾವನೆ ಏನು ಗೊತ್ತಿರೋ ಹೌದು ಮಾಡ್ತಾಯಿದ್ದೀನಿ. ಅಟ್ಲೀಸ್ಟ್ ಬೆಟ್ಟಿಂಗು ಗೀಟಿಂಗ್ ಎಲ್ಲ ಪ್ರಮೋಟ್ ಮಾಡ್ತಿಲ್ಲ, ಏನೋ ಜನರಿಗೆ ಯೂಸ್ ಆಗೋದು ಮಾಡ್ತಾಯಿದ್ದೀನಿ ಗೈಸ್ ಬಡವ. ಒಂದು ಕ್ಯಾಮ್ರಾ ಅಲ್ಲಿ ಫಿಕ್ಸ್ ಆಗಿದೆ ನೋಡಿ, ಅಲ್ಲಿ ಫಿಕ್ಸ್ ಆಗಿದೆ ಒಂದು ಕ್ಯಾಮ್ರಾ. ಇನ್ನು ಮಿಕ್ಕಿದ್ದು 3 ಕ್ಯಾಮ್ರಾ ಫಿಕ್ಸ್ ಆಗಬೇಕು. ಅದು ನಾನು ಮತ್ತೆ ಸಂಜೆ ಬಂದು ತೋರಿಸ್ತೀನಿ. ಈಗ ನಾನು ಹೊರಟೆ ಇಲ್ಲಿಂದ ಮನೆಗೆ ಹೋಗಿ ನನ್ನ ಬ್ರೇಕ್ಫಾಸ್ಟ್ ಲಂಚ್ ಮಾಡಬೇಕು ನಾನು, ಅದಕ್ಕೆ ಇಲ್ಲಿಂದ ಹೊರಟ್ಬಿಡ್ತೀನಿ ಫಸ್ಟ್. ಸರ್ ಹಾರ್ಡ್ ಡಿಸ್ಕು ಸರ್ ಅನ್ಬಾಕ್ಸ್ ಮಾಡ್ತವ್ರಿ ಇವಾಗ. 1 TB ಹಾರ್ಡ್ ಡಿಸ್ಕ್ ಮತ್ತು ಇಲ್ಲಿ ಮಾನಿಟರ್ ಫಿಕ್ಸ್ ಆಗುತ್ತೆ. ಗೈಸ್ ಅದು DVR ಅಂತ, ಇದರೊಳಗೆ ಹಾರ್ಡ್ ಡಿಸ್ಕ್ ಹೋಗುತ್ತೆ. ಆ್ಯಂಡ್ ಏನೇ ರೆಕಾರ್ಡ್ ಆದರೂ 3 ಕ್ಯಾಮ್ರಾದು ಇದಕ್ಕೆ ರೆಕಾರ್ಡ್ ಆಗೋದು ಅಷ್ಟೇ ಪ್ರೊಸೆಸ್. ಇಷ್ಟೇ ಪ್ರೊಸೆಸ್. ಕ್ಯಾಮ್ರಾ ಫಿಕ್ಸ್ ಮಾಡ್ತಾರೆ, ಕೇಬಲ್ ತೊಗೊಂಡು ಇಲ್ಲೊಳಗೆ DVR ಕೂರಿಸ್ತಾರೆ ಈ ಬಾಕ್ಸಲ್ಲಿ, ಮತ್ತು ಎಲ್ಲ ಅದಕ್ಕೆ ರೆಕಾರ್ಡ್ ಆಗುತ್ತೆ. ಸೊ ಅಲ್ಲಿಂದ ಹೊರಟೆ ಈಗ ನಾನು ಹೋಗ್ತಿರೋದು ನಮ್ಮ ಮನೆಗೆ. ಈಗ ಮತ್ತೆ ವಾಪಸ್ ಅಲ್ಲಿಗೆ ಹೋಗಬೇಕು. ಅದಕ್ಕೆ ಮುಂಚೆ ನಾನು ಸುಮ್ಮನೆ ಜಾಸ್ತಿ ಆಚೆ ಅಲ್ಲಿ ಹೋಟ್ಲೇನೋ ಆರ್ಡ್ರ್ ಮಾಡಿಲ್ಲ. ಅವ್ರು ಆರ್ಡ್ರ್ ಮಾಡಿದ್ರು ಸಾಯಿಲ್ ಜೊತೆ ಒಂಚೂರು ಚಪಾತಿ ತಿಂದೆ ಅಷ್ಟೇ. ಮನೆಗೆ ಹೋಗಿ ತಿನ್ನಬೇಕು. ಬಿಕಾಸ್ ದಿನ ವರ್ಕೌಟ್ ಮಾಡ್ತಾಯಿದ್ದೀನಿ. ನಾನು ಡಯಟ್ ಒಂದು ನನಗೆ ಕಷ್ಟ ಆಗ್ತಿದೆ ಮ್ಯಾನೇಜ್ ಮಾಡೋಕ್ಕೆ. ಸೊ ಅದಕ್ಕೆ ಇನ್ಮೇಲೆ ಅದನ್ನು ಮಾಡೋದು ಬೇಡ, ಆದಷ್ಟು ನಾನು ಡಯಟ್ ಫಾಲೋ ಮಾಡಬೇಕು ಅಂತಲೇ ಫಿಕ್ಸ್ ಆಗಿದ್ದೀನಿ. ನೋಡಿ ಮೇನ್ ರೋಡಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಣ್ಣ, ಭಯ ಆಗೋಯ್ತು ನನಗೆ. ಅಂದರೆ ಅವರು ವಾಟರ್ ಸಪ್ಲೈ ಮಾಡ್ತಿರ್ತಾರೆ, ಅಲ್ಲೊಂದು ಪೈಪ್ ಇರುತ್ತೆ, ಅದನ್ನು ಆನ್ ಮಾಡಿದ್ರೆ ಪೈಪಲ್ಲ ಅಂತಾರೆ ನಾಬ್ ಥರ, ಅದನ್ನು ತಿರ್ಸ್ಬಿಟ್ಟು ವಾಟರ್ ಸಪ್ಲೈ ಮಾಡ್ತಾರೆ. ಮೇ ಬಿ BBMP ಸರ್ವಿಸ್. ಈಗ ಹೋಗ್ತಾ ಇದ್ದೀನಿ ಗೈಸ್ ಮನೆಗೆ. ಸೊ ಮನೆಗೆ ಬಂದಮೇಲೆ ಒಂದು ರೀಲ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಈಗ ನಾನು ಲಂಚ್ ಮಾಡ್ತಾಯಿದ್ದೀನಿ. ಸೊ ಲಂಚ್ ಮುಗಿಸ್ಕೊಂಡು ಕೂತಿದ್ದೆ ರೀಲ್ಸ್ ಮಾಡೋಕ್ಕೆ. ನಮ್ಮ ಶ್ರೀ ಅವ್ರು ಬಂದರು ಮನೆ ಹತ್ರ. ಆ್ಯಂಡ್ ಇಲ್ಲೇ ಪಾರ್ಸಲ್ಲು ಬಂತು. ನಮ್ಮ ಟೂಮ್ CCನೂ ಇಲ್ಲೇ ಇದೆ. ಅನ್ಬಾಕ್ಸ್ ನಾನೇ ತೆಗಿ ಅನ್ಕವರ್ ಮಾಡಿ ಬಟ್ಟೆ ಥರ ನಂದೇ ಪ್ಯಾಂಟ್ ತೆಗಿ. ಜಿಮ್ ಪ್ಯಾಂಟ್ ಈ ಜಿಮ್ಮಿಗೆ ಒಂದು ಪ್ಯಾಂಟ್ ಆರ್ಡರ್ ಮಾಡಿದ್ದೆ ಅದು ಗೈಸ್. ನಾನು ಏನೋ ಅಂದ್ಕೊಂಡು ಖುಷಿ ಆಗ್ಬಿಟ್ಟೆ. ಸೊ ವಿಡಿಯೋ ಮುಗಿಸಿ ನಾವೀಗ ಹೋಗ್ತಾ ಇರೋದು ನನ್ನ ಹೇರ್ ಕಟ್ ಮಾಡ್ಸೋಕ್ಕೆ. ಧನುಶ್ರೀ ಅಲ್ಲಿಂದ ಏನೋ ನೇಲ್ಸ್ ಮಾಡ್ಸೋಕ್ಕೆ ಹೋಗ್ತಾಳೆ, ಬಟ್ ನಾನು ಹೇರ್ ಕಟ್ ಮಾಡಿಸ್ಬೇಕಿತ್ತು. ಸೊ ಅದಕ್ಕೆ ಹೇರ್ ಕಟ್ ಮಾಡ್ಸೋಣ ಗೈಸ್. ಅಂದರೆ ತುಂಬ ಜನ ಅನ್ಬೋದು ಇನ್ನು 15 ದಿನ ಆಗಿಲ್ಲ ಹೇರ್ ಕಟ್ ಮಾಡಿ, ಆಗಲೇ ಮತ್ತೆ ಹೇರ್ ಕಟ್ ಅಂತ. ಬಿಕಾಸ್ ಸೆಟ್ ಆಗ್ತಿಲ್ಲ ಹೇರ್ ಸ್ಟೈಲ್ ನಂದು. ನಂಗೆ ಆ ಸ್ಪೈಕ್ ಇಷ್ಟ ಆಗಿತ್ತು ಮಾಡಿಸಿದ್ದು ನಾನು, ಅದಕ್ಕೆ ಮತ್ತೆ ಹೇರ್ ಕಟ್ ಮಾಡಿಸಿ ಸೆಟ್ ಮಾಡಿಸ್ತೀನಿ. ಚೂರು ಕಟ್ ಮಾಡಿ ಸೆಟ್ ಮಾಡ್ತಾರೆ ಗೈಸ್. ಫೈನಲಿ ಹೇರ್ ಕಟ್ಗೆ ಬಂದಿದ್ದೀನಿ. ಈಗ ಚೂರು ಕಟ್ ಮಾಡಿ ಸೆಟ್ ಮಾಡಿಕೊಡಿ ಅಷ್ಟೇ. ಫುಲ್ ಶಾರ್ಟ್ ಇಲ್ಲ ಲಾಸ್ಟ್ ಟೈಮ್ ಮಾಡಿರಲ್ಲ ಆ ಥರನೇ ಬೇಕು. ಬುರೋಣಿ ನೋಡಿ ಶಾಕ್ ಆಗ್ಬಿಟ್ಟವ್ರೆ. 15 ದಿನ ಮುಂಚೆ ಬಂದಿದ್ದ ನನ್ನ ಮಗ ಮತ್ತೆ ಬಂದ್ಬಿಟ್ಟವನೇ ಅಂತ. ಅಲ್ಲ ಸರಿ ಐಬ್ರೋ ಎಲ್ಲ ಮಾಡಿಸ್ಕೊಂಡು ಹೋಗಿದ್ನಲ್ಲ ಅವಾಗ. ಗೈಸ್ ಹೆಡ್ ವಾಶ್ ಆಯಿತು ಗೈಸ್. ನನ್ನ ಹೇರ್ ಕಟ್ ಆಗಿ ಈಗ ಹೇರ್ ಸೆಟ್ ಆಯಿತು. ನಮ್ಮ CC ಅಣ್ಣ ಬೋರ್ಡ್ ಓಡಿಸು ಅಂತವನೇ. ಈಗ ನಮ್ಮ CC ಅಣ್ಣನ ಬೋರ್ಡ್ ಓಡಿಸ್ಬಿಡೋಣ. ಒಂದು ನಿಮಿಷ ಗೈಸ್. ಈಗ ರೂಲ್ ಬಂದು ಬೋರ್ಡ್ ಓಡಿಸಂಗಿದ್ರೆ ಬಿಯರ್ಡು ತೆಗಿಸ್ಬೇಕು. ಇಲ್ಲ ಇಷ್ಟಾದ್ರೂ ತೆಗಿಬೇಕು. ಇಷ್ಟು ಬೇಡ. ಅದೇ ನಮ್ಮ ಪಾಲಿ ದೇವ್ರ ಟ್ರಿಮ್ ಮಾಡ್ಬೇಕಾ? ಗೈಸ್ ನೋಡಿ ಬ್ರೋ ಖುಷಿ ಆಗ್ಬಿಟ್ಟಿರ್ತಾರೆ ಇವತ್ತು ನನಗೆ ಈಸಿ ಕೆಲಸ ಸಿಕ್ತು ಅಂತ. ಗೈಸ್ ಇವಾಗ ನಾನು ನನ್ನ ಬೆಸ್ಟ್ ಫ್ರೆಂಡಿಗೆ ಮೊಟ್ಟೆ ಹೊಡಿಯೋಕೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ನಾನೇ ಮಾಡ್ಬಿಡ್ತೀನಿ. ಏನು ಟ್ರಿಮ್ಮಿಂಗಲ್ಲಿ ಹಿಂಗೆ ಅನ್ನೋದು ಅಷ್ಟೇ ಗೈಸ್. ಅವ್ನು ಕೇಳ್ದ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ಅವ್ರಿಗೆ ಹೇಳಿದ್ದು ಕರೆಕ್ಟಾಗಿ ನಮ್ಮ ಮನೆ ನಾನೇ ಹೇಳ್ತಿದ್ದಪ್ಪ ನಿಂಗೆ. ನಿಮ್ಗೆ ಹೇಳ್ತಿದ್ರಲ್ಲ ಸಾಕು. ಸರ್ ನಾನು ದಿನ ಮಾಡ್ತಾ ಇದ್ದೀನಿ ಇರೋ ಸಹ ಲೈಫಲ್ಲಿ ಫಸ್ಟ್ ಟೈಮ್ ಏನೋ ಕೆಲಸ ಮಾಡ್ತಾ ಇದ್ದೀನಿ. ಹೆಂಗಿದ್ರು ಹಂಗೆ ಇದ್ದೀರಾ. ನಾನು ಹೇರ್ ಕಟ್ ಮಾಡಿದ್ದೀನಿ ಲೈಫಲ್ಲಿ ಫಸ್ಟ್ ಟೈಮ್ ಟ್ರಿಮ್. ಇದು ನಮ್ಮ ಮನೇಲೇ ಮಾಡ್ತಿದ್ದೆ ನಾನು ಹೇಳಿದ್ದಿದ್ರೆ ಅವನು. ಸುಮ್ಮನೆ ಈಗ 500 ರೂಪಾಯಿ ಬಿಲ್ಲು ಗೈಸ್. ಸೊ ಹೇರ್ ಕಟ್ ಎಲ್ಲ ಆಯಿತು, ಬಿಯರ್ಡು ಆಯಿತು. ಇವಾಗ ಬರೀ ಇಲ್ಲಿದೆಯಲ್ಲ ಇದನ್ನು ಬ್ಲೇಡಲ್ಲಿ ಮಾಡ್ಬೇಕಂತೆ. ಬ್ರೋ ನನಗೆ ಮಾಡು ಅಂತ ಹೇಳ್ತಾರೆ. ಬ್ರೋ ಮಾಡು ಅಂದ್ರಪ್ಪ. ಬ್ರೋ ಕೊಡಿ ಬ್ರೋ. ನನ್ನ ಬಾಡಿ ಕೊಡೋ. ಇಲ್ಲ ಕಣೋ ಬ್ರೋ ಕೊಡಿ. ಬ್ರೋ ಟ್ರೈನಿಂಗ್ ನಿಮಗೆ ಬೇಡ. ಇಷ್ಟ ನಾ ಫ್ರೆಂಡ್ಶಿಪ್ ವ್ಯಾಲ್ಯೂ. ಬೆಸ್ಟ್ ಫ್ರೆಂಡ್ ಕಣೋ. ಬೆಸ್ಟ್ ಫ್ರೆಂಡ್ ಮೇಲೆ ನಂಬಿಕೆ ಇಲ್ಲ ನೋಡಿ. ಸುಮ್ಮನೆ ಹಿಂಗೆ ಮಾಡೋದಷ್ಟೇ. 2 ನಿಮಿಷ ಕೆಲಸ ಕೊಡಿ ಬ್ರೋ. ಬೇಡ. ಅಲ್ಲ ಇವ್ರು ಹೇರ್ ಕಟ್ ಕೌಂಟ್ ಆಗುತ್ತೆ ಅವ್ರದ್ದು.
ಅದು ಬಿಯರ್ಡ್ ಚಾರ್ಜ್ ಬಿಯರ್ಡ್ ಚಾರ್ಜ್ ಇಲ್ಲ ಹೇರ್ ಕಟ್ ಚಾರ್ಜ್ ಮಾಡ್ತೀವಿ. ಇಲ್ಲ ಮಾಡಬೇಡಿ ಹೇರ್ ಕಟ್ ಕಟ್ಟೆ ಮಾಡ್ತಿಲ್ಲ ಬ್ರೋ. ಬಂದ ಹಿಂಗಿದ್ರು ಇವಾಗ ಹಂಗೆ ಹೋದೆ. ಗೈಸ್ ಹೇರ್ ಕಟ್ ಮಾಡ್ಕೊಂಡು ಅಲ್ಲಿಂದ ಹೊರಟು ಈಗ ಒಂದು ಎಲೆಕ್ಟ್ರಾನಿಕ್ ಶಾಪಿಗೆ ಬಂದಿದ್ದೀವಿ. ನನಗೊಂದು ಜಂಕ್ಷನ್ ಬಾಕ್ಸ್ ಬೇಕಿತ್ತು ಗೈಸ್. ನಮ್ಮ ಮನೇಲಿದ್ದ ಜಂಕ್ಷನ್ ಬಾಕ್ಸ್ ಸುಟ್ಟೋಗ್ಬಿಟ್ಟಿದೆ, ಅದಕ್ಕೆ ಈಗ ನಾನು ಬೇರೆ ತೊಗೊಳ್ಳೋಣ ಅಂತ ಹೋದೆ. ಅಲ್ಲಿ ನೋಡಿದ್ರೆ 1 ಮೀಟ್ರ್ ಇದೆ ಕೇಬಲು. ನಮಗೆ ಸ್ವಲ್ಪ ಉದ್ದ ಇರಬೇಕು ಕೇಬಲು, ಸಿಗಲಿಲ್ಲ. ಸೊ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ವಾಪಸ್ ಬಂದಮೇಲೆ ನಮ್ಮ ತಮ್ಮ ಅವನ ಸರ್ವಿಸ್ ಮಾಡ್ತಾನೆ. ಅವನು ಆ ಸರ್ವಿಸ್ನ ಶುರು ಮಾಡ್ಕೊಂಡಿದ್ದಾನೆ ನೋಡಿ. ಮಾಡೋ ದಿನ ಈ ಥರ ಒಂದು 7 ಜನ ಕಸ್ಟಮರ್ಸ್ ಬರ್ತಾರೆ, ನಮ್ಮ ಮನೆಗೆ ಬರ್ತಾ ಇರ್ತಾರೆ. ಈ ಥರ ಮಲಗಿಸ್ಬಿಟ್ಟು ಹಿಂಗೆ ಸರ್ವಿಸ್ ಮಾಡ್ತಾನೆ ತಮ್ಮ. ಅಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ಗೈಸ್. ಇಲ್ಲಿ ಐಪ್ಯಾಡ್ ಇಡಕ್ಕೆ ಹೋದೆ, ಏನೋ ಐಪ್ಯಾಡ್ ಇಲ್ಲಿಟ್ಟೆ, ಡೋರ್ ತೆಗೆದೆ, ಐಪ್ಯಾಡ್ ಇಟ್ಟೆ. ಅದಾದಮೇಲೆ ಇಲ್ಲಿದ್ದಿದ್ದು ಪರ್ಫ್ಯೂಮ್ ಇಲ್ಲಿ ಬಿದ್ದು ಠಮ್ ಅಂತು. ಈಗ ಕ್ಲೀನ್ ಮಾಡಬೇಕು ಗೈಸ್. ನನಗೆ ಸಖತ್ ಬೇಜಾರಾಗ್ತಿದೆ ಗೈಸ್. ಎಂಥ ಒಳ್ಳೆ ಪರ್ಫ್ಯೂಮು, ದುಡ್ಡು ಕೊಟ್ಟು ತುಂಬ ಜಾಸ್ತಿ ದುಡ್ಡು ಕೊಟ್ಟು ಧನುಷ್ಠಿ ನನಗೆ ಗಿಫ್ಟ್ ಕೊಡ್ಸಿದ್ದು. ಬೇಜಾರಾಗ್ತಿದೆ ನನಗೆ. ಸೊ ಗ್ಲಾಸ್ ಪೀಸ್ನೆಲ್ಲ ಈ ಬಟ್ಟೆಯಲ್ಲಿ ಸುತ್ತಿ ಒಂದು ಟೀ ಶರ್ಟ್ ಇತ್ತು ನಂದು, ಅದನ್ನೆಲ್ಲ ಸೆಂಟೆಲ್ಲ ಒರೆಸಿ ಇದಕ್ಕೊಂಚೂರು ಟೇಪ್ ಸುತ್ತಬಿಟ್ಟು ಬಿಸಾಕ್ತೀನಿ. ಅದ್ಯಾರೋ ರೀಲ್ಸಲ್ಲಿ ನೋಡಿದ್ದೆ ನಾಯಿ ಎಲ್ಲ ತಿನ್ನುತ್ತೆ ಅಂತ. ಸೊ ಬಟ್ಟೆ ಆದರೆ ಕಚ್ಚಕ್ಕಾಗಲ್ಲ ಅಂದ್ಕೊಂಡಿದ್ದೀನಿ. ಹೋಪ್ಫುಲಿ ಎಷ್ಟಾಗುತ್ತೆ ಸೆಕ್ಯೂರ್ ಆಗಿ ಪ್ಯಾಕ್ ಮಾಡಿ ಬಿಸಾಕೋಣ. ಸೊ ಬಟ್ಟೆನ ಈ ಬ್ಯಾಗಲ್ಲಿ ಪ್ಯಾಕ್ ಮಾಡಿ ಇದಕ್ಕೆ ಟೇಪ್ ಹೊಡಿಬೇಕು. ಈಗ ಟೇಪೇ ಸಿಗ್ತಾಯಿಲ್ಲ. ಸೊ ಬೆಳಗ್ಗೆ ಹುಡ್ಕೋಣ. ಈಗ ಸದ್ಯಕ್ಕೆ ಡಸ್ಟ್ಬಿನ್ ಮೂಲೆಯಲ್ಲಿ ಇಟ್ಟಿರ್ತೀನಿ. ನಮ್ಮ ಮನೇಲಿ ಏನೇ ವಸ್ತು ಸಿಗಲಿ ಅನ್ನೋ ನಮ್ಮ ಅಪ್ಪನ ಕೇಳಿದ್ರೆ ಕೊಟ್ಬಿಡ್ತಾರೆ. ಸೊ ನಮ್ಮ ಅಪ್ಪ ಮಲಗಿದ್ದಾರೆ, ಈಗ ಎಬ್ಬರು ಸಹ ಚೆನ್ನಾಗಿರಲ್ಲ. ಅದಕ್ಕೆ ನನಗೆ ಹೆಂಗೆ ಅಂದರೆ ಯಾವ ಹತ್ರ ನಾವು ಮಾತಾಡ್ತಿದ್ದೀನಿ ಅನ್ನೋ ಥರ ವ್ಲಾಗ್ ಮಾಡಬೇಕಾದ್ರೆ ಅನಿಸುತ್ತೆ. ಹಂಗೆ ಮಾತಾಡ್ಕೊಂಡು ಲೈಟೇ ಆಫ್ ಮಾಡಿಬಿಟ್ಟಿದ್ದೀನಿ. ಅವ್ರಿಗೇನು ಕಾಣಿಸುತ್ತೆ ಅಂತ ಕ್ಯಾಮ್ರಾ ಮರ್ತೋಗ್ಬಿಟ್ಟಿದ್ದೀನಿ. ಹೋಗಿ ರಾತ್ರಿ ಮಲ್ಕೊಂಬಿಟ್ಟಿದ್ದೆ, ವ್ಲಾಗ್ನ ಎಂಡ್ ಮಾಡೋದು ಮರ್ತೋದೆ. ಸೊ ವ್ಲಾಗ್ನ ಈಗ ಎಂಡ್ ಮಾಡೋಣ. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್. ಆ್ಯಂಡ್ ಗೈಸ್, ಇನ್ನೊಂದು ನಾನು ಹೇಳ್ದಂಗೆ ವಾರದಲ್ಲಿ ಶಾಪ್ ಓಪನ್ ಆಗುತ್ತೆ. ಮೀಟಪ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೀವೇನು ಹೇಳ್ತೀರಾ? ಮೀಟಪ್ ಮಾಡೋದಾ ಬೇಡವಾ? ಕಮೆಂಟ್ ಹಾಕಿ.